ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಪ್ರಧಾನಿ ಮೋದಿ 3ನೇ ಬಾರಿಗೆ ಅಧಿಕಾರ ವಹಿಸಿಕೊಂಡಿದ್ದಾರೆ. ಆ ಸಮಾರಂಭಕ್ಕೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಭಾರತದ ನೆರೆಯ ದೇಶಗಳ ಪ್ರಧಾನಿಗಳು, ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು, ನಾನಾ ಮತಪಂಥಗಳಿಗೆ ಸೇರಿದ 50ಕ್ಕೂ ಹೆಚ್ಚು ಗುರುಗಳು, ಸೆಲೆಬ್ರಿಟಿಗಳು, ಸಾಧಕರು, ಜೊತೆಗೆ ಸಹಸ್ರಾರು ಮಂದಿ ಸಾಕ್ಷಿಯಾಗಿದ್ದಾರೆ. ಪ್ರಮಾಣ ವಚನ ಕಾರ್ಯಕ್ರಮವನ್ನು ದೇಶದ ಕೋಟ್ಯಂತರ ಜನ ಕಣ್ತುಂಬಿಕೊಂಡಿದ್ದಾರೆ. ಈ ಬಾರಿಯ ಮೋದಿ ಸಂಪುಟದಲ್ಲಿ ರಾಜ್ಯದ 4 ಮಂದಿ ಸಂಸದರು ಮಂತ್ರಿಗಳಾದರೆ ರಾಜ್ಯಸಭಾ ಸದಸ್ಯ ನಿರ್ಮಲಾ ಸೀತಾರಾಮನ್ ಕೂಡ ಮತ್ತೆ ಸಚಿವರಾಗಿ ಆಯ್ಕೆಯಾಗಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಹಾಗೂ ಪ್ರಹ್ಲಾದ್ ಜೋಶಿ ಅವರಿಗೆ ಸಚಿವ ಸ್ಥಾನ ಸಿಕ್ಕೇ ಸಿಗುತ್ತೆ ಅನ್ನೋದು ಈ ಹಿಂದೆನೇ ಖಚಿತವಾಗಿತ್ತು. ಆದರೆ ಸೋಮಣ್ಣ ಮತ್ತು ಶೋಭಾ ಕರಂದ್ಲಾಜೆ ಅವರ ಹೆಸರು ಸಾಕಷ್ಟು ಜನರಲ್ಲಿ ಅಚ್ಚರಿಯನ್ನುಂಟು ಮಾಡಿದೆ. ಹಾಗಾದ್ರೆ ಏನಿದು ರಾಜ್ಯದ ಮೈತ್ರಿ ಮತ್ತು ಮಂತ್ರಿಗಳ ಕಥೆ? ಕುಮಾರಸ್ವಾಮಿ ಕ್ಯಾಬಿನೆಟ್ ಸಚಿವರಾಗಿರೋದು ರಾಜ್ಯದಲ್ಲಿ ಜೆಡಿಎಸ್ ಬಿಜೆಪಿ ಮೈತ್ರಿಕೂಟಕ್ಕೆ ಎಷ್ಟರ ಮಟ್ಟಿಗೆ ಸಹಾಯ ಮಾಡುತ್ತೆ? ಕಾಂಗ್ರೆಸ್ ಹೇಗೆ ತನ್ನ ರಣತಂತ್ರವನ್ನು ಬದಲಿಸಿಕೊಳ್ಳಬೇಕಾಗುತ್ತೆ? ಸೋಮಣ್ಣ ಫ್ಯಾಕ್ಟರ್ ರಾಜ್ಯದ ಬಿಜೆಪಿಯ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಬೀರಬಹುದು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ. ಅವರ ಗ್ಯಾರಂಟಿ ಯೋಜನೆಗಳಿವೆ. ಚುನಾವಣೆಯ ಉಸ್ತುವಾರಿಯನ್ನು ಸಂಪೂರ್ಣವಾಗಿ ಜಿಲ್ಲಾ ಸಚಿವರು ಹೆಗಲಿಗೆ ಹೊತ್ಕೊಂಡಿದ್ರು. 20 ಸ್ಥಾನಗಳನ್ನು ಗ್ಯಾರಂಟಿ ಗೆದ್ದೇ ಗೆಲ್ತೀವಿ ಅಂತ ಕಾಂಗ್ರೆಸ್ ಹೇಳಿಕೊಂಡು ಬರ್ತಾ ಇತ್ತು. ಆದರೂ ಕಾಂಗ್ರೆಸ್ ಪಕ್ಷಕ್ಕೆ ಜನ ಕೊಟ್ಟಿದ್ದು ಬರೀ 9 ಸ್ಥಾನಗಳನ್ನು ಮಾತ್ರ. ಖುದ್ದು ಮುಖ್ಯಮಂತ್ರಿಗಳು ಮೈಸೂರಲ್ಲಿ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸಿಕೊಂಡು ಬರೋದಕ್ಕೆ ಸಾಧ್ಯ ಆಗಲಿಲ್ಲ. ಉಪಮುಖ್ಯಮಂತ್ರಿಗಳ ಸಹೋದರನನ್ನು ಕೂಡ ಜನ ಗೆಲ್ಲಿಸಿ ಕಳುಹಿಸಲಿಲ್ಲ. ಸಚಿವರ ಕ್ಷೇತ್ರಗಳಲ್ಲೂ ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಸಾಕಷ್ಟು ಕಡೆ ಲೀಡ್ ಸಿಗಲಿಲ್ಲ. ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಪ್ರಭಾವವನ್ನು ಕುಗ್ಗಿಸಿ ಎನ್ಡಿಎ 19 ಕ್ಷೇತ್ರಗಳನ್ನು ಗೆದ್ದುಕೊಂಡಿದೆ. ಇಲ್ಲಿ ಜೆಡಿಎಸ್ 2 ಕ್ಷೇತ್ರಗಳನ್ನು ಗೆದ್ದಿದ್ರೂ ಕೂಡ ಸುಮಾರು 6ರಿಂದ 8 ಕ್ಷೇತ್ರಗಳಲ್ಲಿ ಬಿಜೆಪಿಯ ಗೆಲುವಿಗೆ ಜೆಡಿಎಸ್ ಕಾರಣ ಆಗಿದೆ. ಹೀಗಾಗಿ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಜೆಡಿಎಸ್ ನಾಯಕ ಕುಮಾರಸ್ವಾಮಿ ಕೇಂದ್ರದಲ್ಲಿ ಸಚಿವರಾಗಿ ಪ್ರಮಾಣ ವಚನವನ್ನು ಕೂಡ ಸ್ವೀಕಾರ ಮಾಡಿದ್ದಾರೆ. ಹರದನಹಳ್ಳಿ ದೇವೇಗೌಡ ಕುಮಾರಸ್ವಾಮಿ. ಹಾಗೆ ನೋಡಿದರೆ ಕುಮಾರಸ್ವಾಮಿ ಒಂಥರ ಅದೃಷ್ಟದ ರಾಜಕಾರಣಿ ಮತ್ತು ಅವಕಾಶಗಳನ್ನು ಸದಾ ಸದುಪಯೋಗ ಪಡಿಸ್ಕೊಳ್ಳೋದ್ರಲ್ಲಿ ಅವರದು ಎತ್ತಿದ ಕೈ ಕೂಡ. ಶಾಸಕರಾಗಿ ಮೊದಲ ಬಾರಿ ಆಯ್ಕೆಯಾದ ಅವಧಿಯಲ್ಲೇ ಅನಿರೀಕ್ಷಿತವಾಗಿ ರಾಜ್ಯದ ಮುಖ್ಯಮಂತ್ರಿ ಕೂಡ ಆಗೋದವರು ಕುಮಾರಸ್ವಾಮಿ. 1996ರಲ್ಲಿ ಮೊದಲ ಬಾರಿಗೆ ಅವರು ಚುನಾವಣಾ ರಾಜಕೀಯಕ್ಕೆ ಬಂದರು. ಕನಕಪುರ ಲೋಕಸಭಾ ಕ್ಷೇತ್ರದಿಂದ ಸಂಸದರಾಗಿ ಆರಿಸಿ ಬಂದರು. ಆನಂತರ 1998ರಲ್ಲಿ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ನ MV ಚಂದ್ರಶೇಖರ ಮೂರ್ತಿ ಅವರ ವಿರುದ್ಧ ಕುಮಾರಸ್ವಾಮಿಗೆ ಸೋಲಾಯಿತು. ಇನ್ನು 1999ರಲ್ಲಿ ಮೊದಲ ಬಾರಿಗೆ ವಿಧಾನಸಭಾ ಚುನಾವಣೆಗೆ ಸ್ಪರ್ಧಿಸಿದ ಸ್ವಾಮಿ ಮಾಜಿ ಪ್ರಧಾನಿ ದೇವೇಗೌಡರ ಮಗ ಅನ್ನೋ ಹೆಗ್ಗಳಿಕೆಯ ಕಿರೀಟ ಇದ್ದರೂ ಕೂಡ ಸಾತನೂರು ವಿಧಾನಸಭಾ ಕ್ಷೇತ್ರದಲ್ಲಿ DK ಶಿವಕುಮಾರ್ ವಿರುದ್ಧ ಸೋಲನ್ನು ಅನುಭವಿಸಬೇಕಾಗಿ ಬಂತು. ಆ ಬಳಿಕ 2004ರಲ್ಲಿ ರಾಮನಗರದಿಂದ ಮೊದಲ ಬಾರಿಗೆ ಕುಮಾರಸ್ವಾಮಿ ಶಾಸಕರಾಗಿ ಆಯ್ಕೆಯಾದರು. 2007ರಲ್ಲಿ ಬಿಜೆಪಿಯ ಜೊತೆ ಮೈತ್ರಿ ಮಾಡಿಕೊಂಡು ರಾಜ್ಯದ ಮುಖ್ಯಮಂತ್ರಿ ಕೂಡ ಆಗ್ಬಿಟ್ರು. ಬಿಜೆಪಿಯ ಯಡಿಯೂರಪ್ಪ ಅವತ್ತು ಉಪಮುಖ್ಯಮಂತ್ರಿ ಆದರು. ಇನ್ನು 2008ರಲ್ಲಿ ನಡೆದ ಚುನಾವಣೆಯಲ್ಲಿ ರಾಮನಗರದಿಂದ ಕುಮಾರಸ್ವಾಮಿ ಮತ್ತೆ ಆರಿಸಿ ಬರ್ತಾರೆ. 2009ರಲ್ಲಿ ಹೊಸದಾಗಿ ರಚನೆಯಾದ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಿಂದ ಸಂಸತ್ತಿಗೆ ಸ್ಪರ್ಧಿಸಿ ಅಲ್ಲಿ ಕೂಡ ಆಯ್ಕೆ ಆಗ್ತಾರೆ. ಹಾಗೆಯೇ 2013ರಲ್ಲಿ ರಾಮನಗರದಿಂದ ವಿಧಾನಸಭೆಗೆ ಪ್ರವೇಶ ಮಾಡಿದ ಕುಮಾರಸ್ವಾಮಿ 2014ರಲ್ಲಿ ಚಿಕ್ಕಬಳ್ಳಾಪುರದಿಂದ ಸ್ಪರ್ಧಿಸಿ ವೀರಪ್ಪ ಮೊಯ್ಲಿ ವಿರುದ್ಧ ಸೋಲನ್ನು ಅನುಭವಿಸ್ತಾರೆ. ಇನ್ನು 2018ರಲ್ಲಿ ಮತ್ತೆ ರಾಮನಗರ, ಚನ್ನಪಟ್ಟಣ ಕ್ಷೇತ್ರಗಳಿಂದ ಅವರು ಆರಿಸಿ ಬಂದರು, ಮುಖ್ಯಮಂತ್ರಿ ಕೂಡ ಆದರು. ಆ ನಂತರ ರಾಮನಗರವನ್ನು ತಮ್ಮ ಪತ್ನಿ ಅನಿತಾ ಕುಮಾರಸ್ವಾಮಿಗೆ ಬಿಟ್ಟುಕೊಟ್ಟು ಚನ್ನಪಟ್ಟಣವನ್ನು ತಮ್ಮ ಕ್ಷೇತ್ರವನ್ನಾಗಿ ಮಾಡಿಕೊಂಡ್ರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಜೊತೆ ಸೇರಿ 14 ತಿಂಗಳ ಮುಖ್ಯಮಂತ್ರಿ ಕೂಡ ಆದರು. ಆದರೆ ಕಾಂಗ್ರೆಸ್ಗೆ ಕುಮಾರಸ್ವಾಮಿ ಅವರನ್ನು ಮುಂದುವರಿಸುವ ಇಚ್ಛೆ ಇರಲಿಲ್ಲ. ಹೀಗಾಗಿ ಮುಖ್ಯಮಂತ್ರಿ ಹುದ್ದೆಯಿಂದ ಕೆಳಗಿಳಿದ ಕುಮಾರಸ್ವಾಮಿ 2023ರಲ್ಲಿ ಚನ್ನಪಟ್ಟಣದಿಂದ ಮತ್ತೆ ಆರಿಸಿ ಬರ್ತಾರೆ. ಆದರೆ ಆ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಗ್ಯಾರಂಟಿಗಳು, ಬಿಜೆಪಿಯ ವಿರುದ್ಧದ ಆಡಳಿತ ವಿರೋಧಿ ಅಲೆ ಇವೆಲ್ಲವೂ ಕಾಂಗ್ರೆಸ್ ಪಕ್ಷಕ್ಕೆ ಭರ್ಜರಿ ಗೆಲುವನ್ನು ತಂದುಕೊಡುತ್ತವೆ. ಈ ಕಾರಣದಿಂದ ಜೆಡಿಎಸ್ ಕೂಡ ನೆಲ ಕಚ್ಚೋ ಹಾಗಾಯಿತು. ಹಾಸನ, ಮಂಡ್ಯ, ತುಮಕೂರು, ಬೆಂಗಳೂರು ಗ್ರಾಮಾಂತರಗಳಲ್ಲಿ ಜೆಡಿಎಸ್ ತನ್ನ ಶಕ್ತಿಯನ್ನು ಕಳ್ಕೊಂಡಂತೆ ಕಂಡು ಬರ್ತಾ ಇತ್ತು. ಅದು ಎಷ್ಟರ ಮಟ್ಟಿಗೆ ಅಂದರೆ ಸ್ವತಃ ಜೆಡಿಎಸ್ನ ಭದ್ರಕೋಟೆ ಅಂತಲೇ ಗುರುತಿಸಿಕೊಂಡಿದ್ದ ರಾಮನಗರದಲ್ಲಿ ಕುಮಾರಸ್ವಾಮಿ ಅವರ ಮಗ ನಿಖಿಲ್ ಕುಮಾರಸ್ವಾಮಿ ಸೋಲನ್ನು ಅನುಭವಿಸಬೇಕಾಗಿ ಬಂತು. ಹೀಗಾಗಿ ಆ ಸೋಲು ಕುಮಾರಸ್ವಾಮಿ ಮತ್ತು ಜೆಡಿಎಸ್ ಪಕ್ಷದ ನಾಯಕರು ಹಾಗೂ ಕಾರ್ಯಕರ್ತರಲ್ಲಿ ಸಾಕಷ್ಟು ಬದಲಾವಣೆಗೆ ಕಾರಣ ಆಯಿತು.
ಆಯಿತು. ಹೀಗಾಗಿ ಈ ಬಾರಿ JDS ವರಿಷ್ಠ ದೇವೇಗೌಡರು ಕೂಡ ಒಂದು ಗಟ್ಟಿ ನಿರ್ಧಾರವನ್ನು ತಗೊಂಡ್ರು. JDS BJP ಜೊತೆ ಹೊಂದಾಣಿಕೆ ಮಾಡಿಕೊಳ್ತು. ಕೇಂದ್ರ ಚುನಾವಣೆಗೂ ಮುನ್ನವೇ NDA ಭಾಗವಾದ JDS ಈ ಬಾರಿ ಮೈಸೂರು ಕರ್ನಾಟಕ ಭಾಗದಲ್ಲಿ ಮತ್ತೆ ಪುಟಿದೆದ್ದಿದೆ. ಹಾಸನದಲ್ಲಿ ಸ್ವಯಂಕೃತ ಅಪರಾಧದಿಂದ ಸೋತಿರೋದು ಬಿಟ್ಟರೆ ಈ ಬಾರಿ JDS ತಾನು ಸ್ಪರ್ಧಿಸಿದ 3 ಕ್ಷೇತ್ರಗಳ ಪೈಕಿ 2 ಗೆದ್ದುಕೊಂಡಿರೋದು ಅವರ ಮಟ್ಟಕ್ಕೆ ದೊಡ್ಡ ಗೆಲುವೆ. ಅಲ್ಲದೆ ಈ ಬಾರಿ ಆ ಪಕ್ಷ BJPಯ ಗೆಲುವಿಗೆ ಕೂಡ ದೊಡ್ಡ ಮಟ್ಟದಲ್ಲಿ ಕಾರಣ ಆಗಿದೆ. ಇಲ್ಲಿ JDSನ ಮತಗಳು BJPಗೂ, BJPಯ ಮತಗಳು JDSಗೂ ವರ್ಗಾವಣೆ ಆಗಿವೆ. ಈ ಕಾರಣದಿಂದ ಎರಡೂ ಪಕ್ಷಗಳ ಮೈತ್ರಿ ಸಖತ್ತಾಗಿ ವರ್ಕ್ ಆಗಿದೆ. ಇದು ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಕೂಡ ಮುಂದುವರಿಯುವ ಸಾಧ್ಯತೆಗಳಿದ್ದು, ಸದ್ಯದ ಮಟ್ಟಿಗೆ ಕುಮಾರಸ್ವಾಮಿ ಅವರಿಗೆ ಬಿಜೆಪಿ ಕೇಂದ್ರ ಸಚಿವ ಸ್ಥಾನವನ್ನು ಕೊಟ್ಟಿದೆ. ಇದು JDS ನಾಯಕರು ಹಾಗೂ ಕಾರ್ಯಕರ್ತರ ಆತ್ಮವಿಶ್ವಾಸವನ್ನ ಮತ್ತಷ್ಟು ಹೆಚ್ಚು ಮಾಡೋ ಸಾಧ್ಯತೆಗಳಿದ್ದು, 2023ರ ಸೋಲಿನ ಆಘಾತದಿಂದ ಅವರು ಹೊರಬರೋ ಹಾಗಂತೂ ಮಾಡುತ್ತೆ. ಕಾಂಗ್ರೆಸ್ ನಾಯಕರು ಇಡೀ JDS ಅನ್ನು ಮುಗಿಸೋ ಮಾತುಗಳನ್ನಾಡ್ತಾ ಇದ್ರು. ಈ ಸಂದರ್ಭದಲ್ಲಿ JDSಗೆ ಸಿಕ್ಕಿರೋ ಈ ಗೆಲುವು ನಿಜಕ್ಕೂ ಆ ಪಕ್ಷಕ್ಕೊಂದು ಬೂಸ್ಟರ್ ಡೋಸ್ ಅನ್ನು ಕೊಡುತ್ತೆ ಅಂದ್ರೆ ಖಂಡಿತ ತಪ್ಪೇನಾಗೋದಿಲ್ಲ. ಇನ್ನು ಎರಡನೆಯದ್ದು ಪ್ರಹ್ಲಾದ್ ಜೋಶಿ. ಕಳೆದ ಬಾರಿ ಮೋದಿ ಸಚಿವ ಸಂಪುಟದಲ್ಲಿ ಸಂಸದೀಯ ವ್ಯವಹಾರಗಳ ಸಚಿವರಾಗಿದ್ದ ಜೋಶಿ ಈ ಬಾರಿ ಕೂಡ ಮೋದಿ ಕ್ಯಾಬಿನೆಟ್ ಅನ್ನು ಸೇರಿದ್ದಾರೆ. ಹಾಗೂ ನೋಡಿದ್ರೆ ಕರ್ನಾಟಕದಲ್ಲಿ ಅನಂತ್ ಕುಮಾರ್ ಅವರ ನಿಧನ ನಂತರ ಹಾಗೂ ಅರುಣ್ ಜೇಟ್ಲಿ ಅವರ ನಂತರ ಜೋಶಿ ಸಮರ್ಥವಾಗಿ ಸಂಸದೀಯ ವ್ಯವಹಾರಗಳ ಖಾತೆಯನ್ನ ನಿಭಾಯಿಸಿದ್ರು. ಹೀಗಾಗಿ ಈ ಬಾರಿ ಕೂಡ ಅವರು ಗೆದ್ರೆ ಮಂತ್ರಿ ಆಗ್ತಾರೆ ಅನ್ನೋ ನಂಬಿಕೆ ಬಿಜೆಪಿ ಕಾರ್ಯಕರ್ತರಲ್ಲಿತ್ತು. ಆದರೆ ಈ ಬಾರಿ ಅವರಿಗೆ ಸಾಕಷ್ಟು ಅಡೆತಡೆಗಳು ಕೂಡ ಎದುರಾಗಿದ್ವು. ದಿಂಗಾಲೇಶ್ವರ ಸ್ವಾಮಿ ಜೋಶಿ ಅವರನ್ನ ಲಿಂಗಾಯತ ವಿರೋಧಿ ಅಂತ ಕರೆದ್ರು. ಸ್ವತಃ ದಿಂಗಾಲೇಶ್ವರ ಸ್ವಾಮಿನೇ ಜೋಶಿ ವಿರುದ್ಧ ಸ್ಪರ್ಧೆ ಮಾಡಿದ್ರು. ಆದರೆ ಹುಬ್ಬಳ್ಳಿಯಲ್ಲಿ ನಡೆದ ನೇಹಾ ಹತ್ಯಾ ಪ್ರಕರಣ ಚುನಾವಣೆಯ ದಿಕ್ಕನ್ನು ಬದಲಿಸಿಬಿಡ್ತು. ಈ ಬಾರಿಯೂ ಜೋಶಿ ಗೆದ್ದು ಬಂದಿದ್ದಾರೆ. ಮೋದಿ ಸಂಪುಟದ ಸಚಿವರಾಗಿ ಪ್ರಮಾಣ ವಚನವನ್ನು ಕೂಡ ಸ್ವೀಕಾರ ಮಾಡಿದ್ದಾರೆ. ಮೂಲತಃ ಕೈಗಾರಿಕೋದ್ಯಮಿಯಾಗಿರುವ ಜೋಶಿ 1992ರಿಂದ 94ರ ಅವಧಿಯಲ್ಲಿ ಹುಬ್ಬಳ್ಳಿಯ ಕಿತ್ತೂರು ರಾಣಿ ಚೆನ್ನಮ್ಮ ಮೈದಾನ ಅಥವಾ ಈದ್ಗಾ ಮೈದಾನದಲ್ಲಿ ರಾಷ್ಟ್ರಧ್ವಜ ಹಾರಿಸುವ ಚಳವಳಿಯ ಮುಂಚೂಣಿಯಲ್ಲಿದ್ದರು. ಅದು ಅವರನ್ನು ರಾಜಕೀಯವಾಗಿ ಮುನ್ನೆಲೆಗೆ ಬರೋ ಹಾಗೆ ಮಾಡಿತು. ಆ ಬಳಿಕ ಧಾರವಾಡ ಬಿಜೆಪಿ ಘಟಕದ ಅಧ್ಯಕ್ಷರಾದ ಜೋಶಿ 2004ರ ಲೋಕಸಭಾ ಚುನಾವಣೆಯಲ್ಲಿ ಈಗಿನ ಧಾರವಾಡ ಉತ್ತರ ಕ್ಷೇತ್ರದಿಂದ ಸ್ಪರ್ಧಿಸಿ ಕಾಂಗ್ರೆಸ್ನ BS ಪಾಟೀಲ್ ಅವರನ್ನು ಸೋಲಿಸಿ ಮೊದಲ ಬಾರಿಗೆ ಲೋಕಸಭೆಯನ್ನು ಪ್ರವೇಶ ಮಾಡಿದರು. ಇನ್ನು 2009, 2014 ಹಾಗೂ 2019ರಲ್ಲಿ ಸತತ 3 ಬಾರಿ ಧಾರವಾಡ ಲೋಕಸಭಾ ಕ್ಷೇತ್ರದಿಂದ ಸಂಸದರಾಗಿ ಜೋಶಿ ಆಯ್ಕೆಯಾದರು. ಕೇಂದ್ರ ಸಚಿವರಾಗಿರೋ ಜೋಶಿ ಈ ಮೊದಲು ರಾಜ್ಯ ಬಿಜೆಪಿ ಘಟಕದ ಪ್ರಧಾನ ಕಾರ್ಯದರ್ಶಿಯಾಗಿ, ರಾಜ್ಯ ಅಧ್ಯಕ್ಷರಾಗಿ ಕೂಡ ಸೇವೆ ಸಲ್ಲಿಸಿದ್ದಾರೆ. ಇದೀಗ ಮತ್ತೊಮ್ಮೆ ಅವರು ಕೇಂದ್ರ ಮಂತ್ರಿ ಕೂಡ ಆಗಿದ್ದಾರೆ. ಇನ್ನು ವಿ ಸೋಮಣ್ಣ ಗೆಳೆಯರೆ, 2023ರ ಚುನಾವಣೆಯಲ್ಲಿ ಚಾಮರಾಜನಗರ ಹಾಗೂ ವರುಣಾ ಕ್ಷೇತ್ರಗಳಲ್ಲಿ ಚುನಾವಣೆಗೆ ಸ್ಪರ್ಧಿಸುವ ಮೂಲಕ ವಿ ಸೋಮಣ್ಣ ರಾಜ್ಯದ ಗಮನವನ್ನು ಸೆಳೆದರು. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಕೆಡ ತೊಡೋದಕ್ಕೆ ಬಿಜೆಪಿ ಸೋಮಣ್ಣ ಅವರನ್ನು ಕಣಕ್ಕಿಳಿಸಿತು. ಆದರೆ ಸ್ವಕ್ಷೇತ್ರವನ್ನು ಬಿಟ್ಟು ಮತ್ತೆರಡು ಕಡೆ ಸ್ಪರ್ಧೆ ಮಾಡಿದ್ದ ಸೋಮಣ್ಣ ಅವರಿಗೆ ಎರಡೂ ಕಡೆ ಗೆಲುವು ಸಿಗಲಿಲ್ಲ. ಪಕ್ಷದ ಒಳಗಿನವರೇ ತಮ್ಮನ್ನ ಮುಗಿಸಿಬಿಟ್ರು ಅಂತ ಸೋಮಣ್ಣ ಸಾಕಷ್ಟು ಬಾರಿ ಹೇಳಿಕೊಂಡು ಬಂದರು. ಆ ಬಳಿಕ ಬಿಜೆಪಿಯ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಸೋಮಣ್ಣ ಟವಲ್ ಹಾಕಿದ್ರು. ರಾಜ್ಯಸಭೆಗೆ ಹೋಗೋದಕ್ಕೆ ಪ್ರಯತ್ನ ಕೂಡ ಪಟ್ಟರು. ಆದರೆ ಅದ್ಯಾವುದೂ ಕೂಡ ಫಲ ಕೊಡಲಿಲ್ಲ. ಕಡೆಗೆ ಸೋಮಣ್ಣ ಲೋಕಸಭೆಗೆ ತುಮಕೂರಿನಿಂದ ಟಿಕೆಟ್ ಅನ್ನು ಗಿಟ್ಟಿಸಿಕೊಂಡ್ರು. ಯಡಿಯೂರಪ್ಪನವರ ವಿರೋಧ ಇದ್ರೂ ಕೂಡ ಸೋಮಣ್ಣ ಚುನಾವಣಾ ಅಖಾಡಕ್ಕೆ ಧುಮುಕಿದ್ರು. JDS ಶಾಸಕರು ಹಾಗೂ ಮಾಜಿ ಶಾಸಕರ ಬೆಂಬಲವನ್ನು ಪಡ್ಕೊಂಡ್ರು. ಲಿಂಗಾಯತ ಮತಗಳನ್ನು ಕ್ರೋಢೀಕರಿಸಿಕೊಂಡ್ರು. ಹೀಗಾಗಿ ಕಾಂಗ್ರೆಸ್ ಅಭ್ಯರ್ಥಿ ಮುದ್ದಹನುಮೇಗೌಡ ವಿರುದ್ಧ ಸೋಮಣ್ಣ ಅವರಿಗೆ 1.25 ಲಕ್ಷ ಮತಗಳ ಅಂತರದಿಂದ ಗೆಲುವು ಸಿಕ್ತು. ಇಷ್ಟೇ ಆಗಿದ್ರೆ ಸೋಮಣ್ಣ ಹೆಚ್ಚು ಸುದ್ದಿ ಏನಾಗ್ತಿರಲಿಲ್ಲ. ಆದರೆ ಈ ಬಾರಿ ಕೇಂದ್ರ ಸಚಿವರ ಪಟ್ಟಿಯಲ್ಲಿ ಸೋಮಣ್ಣ ಅವರ ಹೆಸರು ಕೂಡ ಕಾಣಿಸ್ಕೊಂಡಿದೆ. ಸೋಮಣ್ಣ ರಾಜ್ಯ ಖಾತೆ ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ದಾರೆ. ಲಿಂಗಾಯತ ಕೋಟಾ ಅಡಿಯಲ್ಲಿ ಸಚಿವ ಸ್ಥಾನ ಗಿಟ್ಟಿಸಿಕೊಂಡಿರೋ ಸೋಮಣ್ಣ ಮಾಜಿ CMಗಳಾದ ಬಸವರಾಜ ಬೊಮ್ಮಾಯಿ, ಜಗದೀಶ್ ಶೆಟ್ಟರ್, 5 ಬಾರಿ ಸಂಸದರಾಗಿದ್ದ PC ಗದ್ದಿಗೌಡರ ಥರದವರನ್ನ ಹಿಂದಿಕ್ಕೋದರ ಜೊತೆಗೆ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರ ಪುತ್ರ BY ರಾಘವೇಂದ್ರ ಅವರನ್ನ ಮೀರಿ ಸಚಿವ ಸ್ಥಾನವನ್ನು ಗಿಟ್ಟಿಸಿಕೊಂಡಿದ್ದಾರೆ. ಇದು ಬಿಜೆಪಿಯಲ್ಲಿರುವ ಯಡಿಯೂರಪ್ಪ ವಿರೋಧಿಗಳು ಒಳಗೊಳಗೆ ಖುಷಿ ಪಡೋ ಹಾಗೆ ಕೂಡ ಮಾಡ್ತಾ ಇರಬಹುದು. ಮುಂದಿನ ದಿನಗಳಲ್ಲಿ ಇದು ಎಷ್ಟರ ಮಟ್ಟಿಗೆ ಪಕ್ಷದ ಮೇಲೆ ಪರಿಣಾಮ ಬೀರಲಿದೆ ಅನ್ನೋದನ್ನ ಕಾದು ನೋಡಬೇಕು.
ಇನ್ನು ಸೋಮಣ್ಣ ಇವತ್ತಿನ ರಾಮನಗರ ಜಿಲ್ಲೆಯ ಮರಳವಾಡಿ ಬಳಿಯ ಊರಿನವರು. 1983ರಿಂದ 1987ರವರೆಗೆ ಮಹಾನಗರ ಪಾಲಿಕೆಯ ಸದಸ್ಯರಾಗಿದ್ದು ಸೋಮಣ್ಣ 94ರಲ್ಲಿ ಮೊದಲ ಬಾರಿಗೆ ಜನತಾದಳದಿಂದ ಬಿನ್ನಿಪೇಟೆ ಕ್ಷೇತ್ರದ ಶಾಸಕರಾಗಿ ಆಯ್ಕೆ ಆಗ್ತಾರೆ. ಆ ಅವಧಿಯಲ್ಲಿ ಬೆಂಗಳೂರು ನಗರಾಭಿವೃದ್ಧಿ ಮತ್ತು ಬಂದೀಖಾನೆ ಸಚಿವರಾಗಿ ಕೂಡ ಕಾರ್ಯನಿರ್ವಹಿಸಿದ ಸೋಮಣ್ಣ 99ರಲ್ಲಿ ಜನತಾದಳ ಒಡೆದು ಹೋದಾಗ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಮತ್ತೆ ಬಿನ್ನಿಪೇಟೆಯಿಂದ ಶಾಸಕರಾಗಿ ಆಯ್ಕೆಯಾದರು. 2004ರಲ್ಲಿ ಕಾಂಗ್ರೆಸ್ಗೆ ಜಂಪ್ ಆದ ಸೋಮಣ್ಣ ಅಲ್ಲಿಂದಲೂ ಶಾಸಕರಾಗಿ ಆಯ್ಕೆಯಾಗ್ತಾರೆ. 2009ರಲ್ಲಿ ಕ್ಷೇತ್ರ ಮರು ವಿಂಗಡಣೆಯ ಕಾರಣದಿಂದ ಬಿನ್ನಿಪೇಟೆ ಕ್ಷೇತ್ರವನ್ನು ಕಳ್ಕೋಬೇಕಾಗಿ ಬರುತ್ತೆ. ಹೀಗಾಗಿ ಗೋವಿಂದರಾಜನಗರ ಕ್ಷೇತ್ರದಿಂದ ಸೋಮಣ್ಣ ಶಾಸಕರಾಗಿ ಆಯ್ಕೆಯಾಗಿ ಬರ್ತಾರೆ. ಆದರೆ ಯಡಿಯೂರಪ್ಪ ಸರ್ಕಾರ ರಚನೆ ಮಾಡಿದ ಸಂದರ್ಭದಲ್ಲಿ ಸೋಮಣ್ಣ BSY ಅವರ ಕರೆಯ ಮೇರೆಗೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಬಿಜೆಪಿಗೆ ಜಂಪ್ ಮಾಡ್ತಾರೆ. ಆದರೆ ಎಲೆಕ್ಷನ್ನಲ್ಲಿ ಎಂ ಕೃಷ್ಣಪ್ಪ ಅವರ ಪುತ್ರ ಪ್ರಿಯಾಕೃಷ್ಣ ಎದುರು ಸೋಮಣ್ಣ ಸೋಲನ್ನು ಕಾಣಬೇಕಾಗಿ ಬರುತ್ತೆ. 2013ರಲ್ಲೂ ಸೋಮಣ್ಣ ಸೋಲನ್ನು ಅನುಭವಿಸ್ತಾರೆ. ಹೀಗಾಗಿ ಅವರನ್ನು ವಿಧಾನ ಪರಿಷತ್ಗೆ ಕಳುಹಿಸಲಾಗುತ್ತೆ. 2018ರಲ್ಲಿ ಸೋಮಣ್ಣ ಗೋವಿಂದರಾಜನಗರ ಕ್ಷೇತ್ರದ ಶಾಸಕರಾಗಿ ಮತ್ತೆ ಆಯ್ಕೆಯಾಗ್ತಾರೆ. ಬಿಜೆಪಿ ಸರ್ಕಾರದಲ್ಲಿ ಮಂತ್ರಿ ಕೂಡ ಆಗ್ತಾರೆ. 2023ರ ಚುನಾವಣೆಯಲ್ಲಿ ಚಾಮರಾಜನಗರ ಹಾಗೂ ವರುಣ ಎರಡೂ ಕಡೆಗಳಲ್ಲಿ ನಿಂತು ಸೋತ ಸೋಮಣ್ಣ ಈಗ ತುಮಕೂರು ಲೋಕಸಭಾ ಚುನಾವಣೆಯಲ್ಲಿ ಗೆದ್ದು ಕೇಂದ್ರದಲ್ಲಿ ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ. ಸೋಮಣ್ಣ ರಾಜ್ಯದ 3 ಪಕ್ಷಗಳಲ್ಲಿ ಓಡಾಡಿಕೊಂಡು ಬಂದವರು. ಒಂಥರ ಆಲ್ ಪಾರ್ಟಿ ನಾಯಕ ಇದ್ದ ಹಾಗೆ ಎಲ್ಲ ಪಕ್ಷಗಳಲ್ಲೂ ಸ್ನೇಹ ಸಂಬಂಧಗಳನ್ನು ಹೊಂದಿದ್ದಾರೆ. ಹಾಗೆ ಸಂದರ್ಭಕ್ಕೆ ತಕ್ಕ ಹಾಗೆ ಅವಕಾಶಗಳನ್ನ ಬಳಸಿಕೊಳ್ಳುವ ಗುಣ ಕೂಡ ಸೋಮಣ್ಣ ಅವರಿಗೆ ಕರಗತ ಆಗಿದೆ. ಈಗ ಸೋಮಣ್ಣ ಕೇಂದ್ರದಲ್ಲಿ ರಾಜ್ಯ ಖಾತೆಯ ಸಚಿವರಾಗಿದ್ದಾರೆ. ಹಾಗೇನೆ ಈ ಬಾರಿಯ ಅಚ್ಚರಿಯ ಆಯ್ಕೆಗಳಲ್ಲಿ ಶೋಭಾ ಕರಂದ್ಲಾಜೆ ಕೂಡ ಇದ್ದಾರೆ. ಕಳೆದ ಬಾರಿ ಕೇಂದ್ರ ಸಚಿವೆಯಾಗಿದ್ದ ಶೋಭಾ ಕರಂದ್ಲಾಜೆ ಈ ಬಾರಿ ತಮ್ಮ ಕ್ಷೇತ್ರವನ್ನು ಬದಲಿಸಿಕೊಂಡಿದ್ರು. 2004ರಲ್ಲಿ ವಿಧಾನ ಪರಿಷತ್ಗೆ ಆಯ್ಕೆಯಾದ ಶೋಭಾ 2008ರಲ್ಲಿ ಬೆಂಗಳೂರಿನ ಯಶವಂತಪುರ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿ ಬಿಜೆಪಿಯ ಶಾಸಕಿಯಾಗಿದ್ರು. ಆನಂತರ ಯಡಿಯೂರಪ್ಪ ಅವರ ಸಂಪುಟದಲ್ಲಿ ಸಚಿವೆ ಕೂಡ ಆಗಿದ್ದ ಶೋಭಾ ಕರಂದ್ಲಾಜೆ ಯಡಿಯೂರಪ್ಪನವರು ಬಿಜೆಪಿಯಿಂದ ಹೊರಗೆ ಹೋಗಿ ಕೆಜೆಪಿ ಕಟ್ಟಿದಾಗ ಅವ್ರ ಜೊತೆಯಲ್ಲೇ ತಾವು ಕೂಡ ಬಿಜೆಪಿ ಬಿಟ್ಟು ಹೋದ್ರು. ಅವರನ್ನ ಕೆಜೆಪಿಯ ಕಾರ್ಯಾಧ್ಯಕ್ಷೆಯನ್ನಾಗಿ ಮಾಡಲಾಗಿತ್ತು. ಆ ಬಳಿಕ 2014ರ ಚುನಾವಣೆ ಹೊತ್ತಿಗೆ ಬಿಜೆಪಿ ಮತ್ತೆ ಯಡಿಯೂರಪ್ಪ ಅವ್ರನ್ನ ವಾಪಸ್ ಕರ್ಕೊಂಡು ಬಂತಲ್ಲ, ಆಗ ಶೋಭಾ ಕರಂದ್ಲಾಜೆ ಕೂಡ ಯಡಿಯೂರಪ್ಪ ಅವರ ಹಿಂದೆಯೇ ಬಿಜೆಪಿಗೆ ಕೂಡ ಬಂದರು. ಆ ಚುನಾವಣೆಯಲ್ಲಿ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಿಂದ ಸ್ಪರ್ಧಿಸಿದ್ದ ಶೋಭಾ ಸಂಸದೆಯಾಗಿ ಆಯ್ಕೆಯಾದರು. ಹಾಗೇನೆ 2019ರಲ್ಲಿ ಕೂಡ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರ ಅವ್ರ ಕೈ ಹಿಡಿತು. 2ನೇ ಬಾರಿ ಆಯ್ಕೆಯಾದಾಗ ಶೋಭಾ ಅವರನ್ನ ಕೇಂದ್ರ ಸರ್ಕಾರದಲ್ಲಿ ರಾಜ್ಯ ಖಾತೆಯ ಸಚಿವೆಯನ್ನಾಗಿ ಮಾಡಲಾಯಿತು. ಈ ಬಾರಿ ಶೋಭಾ ಮಂತ್ರಿ ಆಗಲಾರರು, ಅವರ ಬದಲಿಗೆ ಬೇರೆಯವರಿಗೆ ಅವಕಾಶ ಸಿಗುತ್ತೆ ಅಂತ ಹೇಳಲಾಗ್ತಾ ಇತ್ತು. ಅಲ್ಲದೆ ಈ ಬಾರಿ ರಾಜ್ಯಕ್ಕೆ 3 ಸಚಿವ ಸ್ಥಾನಗಳು ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ವು. ಇಷ್ಟಾದ್ರೂ ಶೋಭಾ ಕರಂದ್ಲಾಜೆ ಸಚಿವ ಸ್ಥಾನವನ್ನು ಗಿಟ್ಟಿಸಿಕೊಂಡಿದ್ದಾರೆ. ಈ ಬಾರಿ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಿಂದ ಬೆಂಗಳೂರು ಉತ್ತರಕ್ಕೆ ಶೋಭಾ ಅವರನ್ನ ಶಿಫ್ಟ್ ಮಾಡಿಸಿ ಟಿಕೆಟ್ ಕೊಡಿಸಿದ್ದು ಕೂಡ ಯಡಿಯೂರಪ್ಪ ಅವರೇ ಅನ್ನೋ ಮಾತುಗಳು ಪಕ್ಷದಲ್ಲಿ ದಟ್ಟವಾಗಿ ಕೇಳಿ ಬಂದಿದ್ವು. ಕೆಲ ನಾಯಕರು ಇದನ್ನ ಬಹಿರಂಗವಾಗಿ ಹೇಳಿ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದ್ರು. ಇನ್ನು ಈ ಮಂತ್ರಿಗಿರಿ ಕೂಡ ಯಡಿಯೂರಪ್ಪ ಅವರ ಆಶೀರ್ವಾದದಿಂದಲೇ ಸಿಕ್ಕಿದೆಯಾ? ಸೋಮಣ್ಣ ಅವರನ್ನ ಮಂತ್ರಿ ಮಾಡಿದ ಕಾರಣಕ್ಕೆ ಯಡಿಯೂರಪ್ಪ ಬೇಸರಗೊಳ್ಳಬಾರದು ಅಂತ ಅವರ ಕೋಟಾದಲ್ಲಿ ಶೋಭಾ ಅವರನ್ನ ಆಯ್ಕೆ ಮಾಡಿದಾರಾ, ಅಥವಾ ಯಡಿಯೂರಪ್ಪನವರಿಂದ ಶೋಭಾ ಅವರನ್ನು ದೂರ ಮಾಡೋದಕ್ಕೆ ಈ ತಂತ್ರಗಾರಿಕೆಯನ್ನ ಬಿಜೆಪಿಯಲ್ಲಿನ ಮತ್ತೊಂದು ಬಣ ಏನಾದರೂ ಮಾಡಿದೆಯಾ ಗೊತ್ತಿಲ್ಲ. ಆದರೆ ಶೋಭಾ ಅವರಿಗೆ ಸಚಿವ ಸ್ಥಾನ ಅಂತೂ ಸಿಕ್ಕಿದೆ. ಒಟ್ಟಲ್ಲಿ ಈ ಬಾರಿ ರಾಜ್ಯದಿಂದ ಲೋಕಸಭೆಗೆ ಆಯ್ಕೆಯಾಗಿರುವ 4 ಮಂದಿಗೆ ಮಂತ್ರಿಯಾಗೋ ಭಾಗ್ಯ ಲಭಿಸಿದೆ. ಹಾಗೆಯೇ ಕರ್ನಾಟಕದಿಂದ ರಾಜ್ಯಸಭೆಗೆ ಆಯ್ಕೆಯಾಗಿರುವ ನಿರ್ಮಲಾ ಸೀತಾರಾಮನ್ ಕೂಡ ಸಚಿವೆಯಾಗಿ ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ. ಸೊ ಅಲ್ಲಿಗೆ ಒಟ್ಟು ರಾಜ್ಯಕ್ಕೆ 5 ಸಚಿವ ಸ್ಥಾನಗಳು ಸಿಕ್ಕಂತಾಗಿದೆ. ಇನ್ನು ಜಗದೀಶ್ ಶೆಟ್ಟರ್ ಹಾಗೂ ಬೊಮ್ಮಾಯಿ ಇವರಿಬ್ಬರೂ ಕೂಡ ಮಾಜಿ ಮುಖ್ಯಮಂತ್ರಿಗಳು. ಇವರಿಗೆ ಸಚಿವ ಸ್ಥಾನವನ್ನು ಕೊಟ್ಟರೆ ಕ್ಯಾಬಿನೆಟ್ ದರ್ಜೆಯನ್ನೇ ಕೊಡಬೇಕು. ಆದರೆ ಕ್ಯಾಬಿನೆಟ್ಗೆ ಸಾಕಷ್ಟು ಪೈಪೋಟಿ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಈ ಇಬ್ಬರಿಗೂ ಅವಕಾಶಗಳನ್ನು ಕಲ್ಪಿಸುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಸದ್ಯಕ್ಕೆ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿಕೂಟ ರಾಜ್ಯದಲ್ಲಿ ಕಾಂಗ್ರೆಸ್ ವಿರುದ್ಧ ಮೇಲುಗೈಯನ್ನು ಸಾಧಿಸಿದೆ. ಜೆಡಿಎಸ್ ಅಂತೂ ತನ್ನ ಕೈಬಿಟ್ಟು ಹೋಗಿದೆ ಅಂದುಕೊಳ್ತಾ ಇದ್ದ ಒಕ್ಕಲಿಗ ಮತದಾರರನ್ನ ಮತ್ತೆ ತನ್ನತ್ತ ಸೆಳೆಕೊಂಡಿದೆ. ಇದು ಹೀಗೆ ಮುಂದುವರಿಬೇಕು ಅಂದರೆ ಜನರ ನಿರೀಕ್ಷೆಯಂತೆ ಕೆಲಸಗಳು ಕೂಡ ಆಗಬೇಕು. ಕೇಂದ್ರ ಸರ್ಕಾರ ರಾಜ್ಯದ ಸಮಸ್ಯೆಗಳಿಗೆ ಸ್ಪಂದಿಸಬೇಕು. ಒಂದೇ ಒಂದು ಸೀಟನ್ನು ಕೂಡ ಗೆಲ್ಲಿಸಿಕೊಡದ ತಮಿಳುನಾಡಿಗೆ
ರಾಜ್ಯ ಬರ ಪರಿಸ್ಥಿತಿಯನ್ನು ಎದುರಿಸ್ತಿದ್ದಾಗ ಕೂಡ ಕಾವೇರಿ ನೀರನ್ನು ಹರಿಸಿ ಅನ್ನೋ ತೀರ್ಮಾನಗಳು ಮತ್ತೆ ಆಗದ ಹಾಗೆ ನೋಡ್ಕೋಬೇಕು. ರಾಜ್ಯದ ನೀರಾವರಿ ಯೋಜನೆಗಳಿಗೆ ತ್ವರಿತ ಅನುಮತಿ ಸಿಗುವ ಹಾಗೆ ಮಾಡಬೇಕು. ಅಂತಾರಾಜ್ಯ ಜಲ ವಿವಾದಗಳನ್ನು ಬಗೆಹರಿಸ್ಕೋಬೇಕು. ಮಹದಾಯಿ ಯೋಜನೆಗೆ ಯಾವುದೇ ತಂಟೆ ತಕರಾರುಗಳು ಬಾರದ ಹಾಗೆ ನೋಡ್ಕೋಬೇಕು. ಇಷ್ಟು ಕೆಲಸ ಮಾಡಿದರೂ ಕೂಡ ಈ ಮೈತ್ರಿ ಇನ್ನಷ್ಟು ಗಟ್ಟಿಯಾಗುತ್ತೆ. ಮುಂದಿನ ಬಾರಿ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಕೂಡ ಈ ಮೈತ್ರಿಕೂಟ ಅಧಿಕಾರವನ್ನು ಹಿಡಿಯೋ ಅವಕಾಶಗಳು ಸಿಗುತ್ತವೆ. ಇಲ್ಲದೆ ಹೋದರೆ ಜನ ಮತ್ತೆ ಇವರಿಗೆ ಬುದ್ಧಿ ಕಲಿಸೋದ್ರಲ್ಲಿ ಎರಡು ಮಾತಿಲ್ಲ. ಇನ್ನು ಕಾಂಗ್ರೆಸ್, ಸದ್ಯಕ್ಕೆ ಕಾಂಗ್ರೆಸ್ಗೆ ಮರ್ಮಾಘಾತ ಆಗಿದೆ. ಕಲ್ಯಾಣ ಕರ್ನಾಟಕದಲ್ಲಿ ಖರ್ಗೆ ಅವರ ವರ್ಚಸ್ಸಿನ ಮೇಲೆ ಹೆಚ್ಚು ಸೀಟುಗಳನ್ನು ಗೆದ್ದಿರೋ ಕಾಂಗ್ರೆಸ್ ಒಮ್ಮೆ ಆತ್ಮಾವಲೋಕನವನ್ನು ಮಾಡ್ಕೋಬೇಕು. ಆ ಕೆಲಸವನ್ನು ಈಗಾಗಲೇ ಅವರು ಶುರು ಮಾಡಿದ್ದಾರೆ. ಕಾಂಗ್ರೆಸ್ಗೆ ಗ್ಯಾರಂಟಿಗಳು ಹುಲಿ ಸವಾರಿ ಥರ ತಯಾರಾಗಿವೆ. ಈಗ ಅವುಗಳನ್ನು ನಿಲ್ಲಿಸಿ ಬಿಡುವ ಬಗ್ಗೆ ಪಕ್ಷದಲ್ಲಿನ ಕೆಲ ಸಚಿವರು ಮಾತಾಡ್ತಾ ಇದ್ದಾರೆ. ಅವರಿಗೆ ಈ ಗ್ಯಾರಂಟಿಗಳಿಂದ ಬೀಳ್ತಾ ಇರೋ ಆರ್ಥಿಕ ಭಾರ ಎಷ್ಟು ಅನ್ನೋದು ಕೂಡ ಅರ್ಥ ಆಗಿದೆ. ಜೊತೆಗೆ ಗ್ಯಾರಂಟಿಗಳು ಕೊಟ್ಟರು ಜನ ವೋಟ್ ಹಾಕಲಿಲ್ಲ ಅಂತ ಕಾಂಗ್ರೆಸ್ನ ಸಚಿವರೇ ಮಾತಾಡ್ತಾ ಇದ್ದಾರೆ. ಇಲ್ಲಿ 9 ಸ್ಥಾನಗಳನ್ನ ಗೆದ್ದಿರೋದಿದೆಯಲ್ಲ, ಅದು ಕೂಡ ಗ್ಯಾರಂಟಿಗಳ ಕಾರಣಕ್ಕೇನೆ ಅನ್ನೋದು ಅವರಿಗೆ ಅರ್ಥ ಆದಂತಿಲ್ಲ. ಈಗ ಗ್ಯಾರಂಟಿಗಳನ್ನ ನಿಲ್ಲಿಸಿಬಿಟ್ರೆ ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಧೂಳಿಪಟ ಆಗೋದ್ರಲ್ಲಿ ಅನುಮಾನ ಇಲ್ಲ. ಅಷ್ಟೇ ಅಲ್ಲ, ಮುಂದಿನ ದಿನಗಳಲ್ಲಿ 5 ರಾಜ್ಯಗಳಲ್ಲಿ ಚುನಾವಣೆಗಳು ಬರ್ತಾ ಇವೆ. ಅಲ್ಲಿ ಕೂಡ ಕಾಂಗ್ರೆಸ್ ಇದೇ ಗ್ಯಾರಂಟಿಗಳನ್ನು ಹಿಡ್ಕೊಂಡೇ ಹೋಗಬೇಕು. ಅಂಥದ್ರಲ್ಲಿ ರಾಜ್ಯದಲ್ಲಿ ಕೊಡ್ತಿರೋದನ್ನು ನಿಲ್ಲಿಸಿಬಿಟ್ರೆ ಅಲ್ಲಿನ ಜನ ಇವರ ಆಶ್ವಾಸನೆಗಳನ್ನು ನಂಬ್ತಾರ? ಸೊ ಚುನಾವಣೆಯ ಸಂದರ್ಭದಲ್ಲಿ ಕೊಟ್ಟ ಗ್ಯಾರಂಟಿಗಳ ಆಶ್ವಾಸನೆಯನ್ನು ಕಾಂಗ್ರೆಸ್ ಎಷ್ಟೇ ಕಷ್ಟ ಆದರೂ, ಖಜಾನೆ ಖಾಲಿ ಆದರೂ, ಸಾಲ ತಂದಾದರೂ, ಬೆಲೆ ಏರಿಕೆಯನ್ನು ಮಾಡಿ ಆದರೂ ಮುಂದುವರಿಸಲೇಬೇಕಾಗತ್ತೆ. ಇನ್ನು ಕುಮಾರಸ್ವಾಮಿ ದೆಹಲಿಗೆ ಹೋಗಿದ್ದಾರೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ರಾಜ್ಯದ ಕಾಂಗ್ರೆಸ್ ಸರ್ಕಾರವನ್ನು ಬಿಜೆಪಿ ಜೆಡಿಎಸ್ಗಳು ಸೇರಿ ಅಸ್ಥಿರಗೊಳಿಸುತ್ತವೆ ಅನ್ನೋ ಭಯ ತಾತ್ಕಾಲಿಕವಾಗಿ ದೂರ ಆದಂತೆ ಕಾಣ್ತಾ ಇದೆ. ಆದರೆ ಕಾಂಗ್ರೆಸ್ನಲ್ಲೇ ಉತ್ತರ ಕರ್ನಾಟಕದಿಂದ, ಅದರಲ್ಲೂ ಬೆಳಗಾವಿಯಿಂದ ಶುರುವಾಗ್ತಾ ಇರುವ ಅಸಮಾಧಾನದ ಕಿಡಿ ಈ ಸರ್ಕಾರಕ್ಕೆ ಏನೆಲ್ಲ ತೊಂದರೆಗಳನ್ನು ಕೊಡುತ್ತೆ ಅನ್ನೋದು ಗೊತ್ತಿಲ್ಲ. ಅದನ್ನು ಕಾದು ನೋಡಬೇಕು. ಇದು ಗೆಳೆಯರೆ, ರಾಜ್ಯದಿಂದ ಕೇಂದ್ರ ಸಚಿವರಾದವರ ಬಗ್ಗೆ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.